ಒಂದೊತ್ತು ಹಸ್ಕೊಂಡಿರಿ ನೀವು, ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ. ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಬದಲಾವಣೆ ಬರುತ್ತೆ ಸಮಾಜದಲ್ಲಿ? ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು. ಯಾರ ಮಾತನ್ನು ಕಳೆದೋಗಿದೆ ಅದು. ನಾವು ಕೂತ್ಕೊಂಡು ಕೇಳ್ತೀವಿ, ಆಕ್ಚುಲಿ ಏನು ಹೇಳ್ತಾ ಇದ್ದಾರೆ ಕವಿರಾಜ್ ಅವರು, ಏನೋ ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳೋಣ, ಆ ಕಿವಿಗಳೇ ಮುಚ್ಚೋಗಿದ್ದಾವೆ. ನೀವು ಯಾವ ಜಾತಿ ಅಂತ ಹೇಳ್ಬಿಡಿ, ಯಾವ ಧರ್ಮ ಅಂತ ಹೇಳ್ಬಿಡಿ, ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ. ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ, ಯಾವ ಹಾಡುಗಳು, ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಆ ಬಾಗಲ್ನ ಓಪನ್ ಮಾಡೋಕ್ಕಾಗಲ್ಲ. ಆ ಬಾಗಿಲು ಓಪನ್ ಆಗಬೇಕು, ಅದನ್ನ ಓಪನ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೊಂದೇ ಕೀ ಇರೋದು, ಮನುಷ್ಯತ್ವದ ಕೀ. ಆ ಮನುಷ್ಯತ್ವದ ಕೀ ನಮ್ಮ ಜೊತೆಗೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ. ಆ ಮನುಷ್ಯತ್ವದ ಕೀನೇ ಮರ್ತು ಬಿಟ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ. ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ. ಅಂಡ್ ಕವಿರಾಜ್ ಅವ್ರು ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅವರೇ ಬರೆದಿದ್ದು ಕರೆಕ್ಟ್. ಅದನ್ನ ಕೆಲವೊಂದು ಕೆಲಸಗಳನ್ನ ಯಾರು ಮಾಡ್ಬೇಕು, ಅವರೇ ಮಾಡ್ಬೇಕು. ಅದಕ್ಕೆ ಅವರೇ ರೈಟ್ ಪರ್ಸನ್. ಕವಿರಾಜ್ ಅವರ ಪೆನ್ನಿಂದ ತುಂಬಾ ಬರೆಯೋದಿದೆ. ಅವ್ರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು. ಸತ್ಯವಾದ, ಸಜ್ಜನವಾದ ಹೋರಾಟದ ಹಾದಿ. ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಅವ್ರ ಪೆನ್ನಿಂದ ಬರೆದಿರೋ ಒಂದೊಂದು ಲೈನ್ಗಳು ಕೂಡ ಸತ್ಯ. ಅವ್ರು ಕೇಳ್ತಾ ಇದ್ರು ನನಗೆ, ಹಾಡು ಹಿಟ್ಟಾಗುತ್ತಾ ಅಂತ. ಹಾಡು ಹಿಟ್ಟಾಗುತ್ತಾ ಬಿಡುತ್ತಾ ನಮ್ಗೆ ಬೇಡ. ಸಿನಿಮಾ ಹಿಟ್ಟಾಗುತ್ತಾ ಬಿಡುತ್ತಾ ಬೇಡ. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ, ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್ಗೋ ಒಂದು ಈವೆಂಟ್ ಅಲ್ಲೋ ನಿಂತಾಗ ಒಂದು ಹಾಡಬೇಕು ಅಂದಾಗ ಅಂಥದ್ದೊಂದು ಹಾಡ್ಬೇಕು ನಮ್ಗೆ. ಸಿನಿಮಾ ಹಾಡು ಹಿಟ್ಟಾಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಕೌಂಟ್ ನಮ್ಗೆ ಬೇಡ. ಸಿನಿಮಾನೂ ಅಷ್ಟೇನೆ. ಇತಿಹಾಸ ತೆಗೆದು ನೋಡಿದಾಗ ಇಂಥರ ಸಿನಿಮಾಗಳು ಇದೆಯಾ ಅಂತಂದಾಗ ಆ ಲಿಸ್ಟಲ್ಲಿ ಬರ್ಬೇಕಲ್ಲ ಸಿನಿಮಾ. ಗೆಲುವು ಸೋಲು ನಮ್ಮ ಕೈಲಿ ನಿಮ್ಮ ಕೈಲಿ ಇಲ್ಲ. ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು. ಆ ಕಾನ್ಫಿಡೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ. ಹಂಗೆ ಒಬ್ಬ ಅರುಣ್ ತುಂಬಾ ಕಾನ್ಫಿಡೆನ್ಸ್ ಇರುವಂತ ಹುಡುಗ. ಅವನೊಳಗಡೆ ಒಂದು ಸೈಲೆನ್ಸ್ ಇದೆ. ಆದರೆ ಸಿನಿಮಾದಲ್ಲಿ ಆ ಫೈರ್ ಕಾಣಿಸ್ತಾ ಇದೆ. ಅವ್ನು ಜಾಸ್ತಿ ಮಾತಾಡಲ್ಲ. ನನ್ನ ಮೀಟ್ ಮಾಡಿರೋದು ಒಂದು 5-6 ಸಲ ಮೀಟ್ ಮಾಡಿದ್ದೀವಿ. ಅವನು ತುಂಬಾ ಕಡಿಮೆ ಮಾತುಗಾರ. ಬಟ್ ಅವನ ಒಳಗಡೆ ಸಿಕ್ಕಾಪಟ್ಟ ಫೈರ್ ಇದೆ. ಆ ಫೈರೇ ಧೀರ ಭಗತ್ ರಾಯ್. ಅಂಡ್ ಅಫ್ಕೋರ್ಸ್ ಯಾವಾಗ ನನಗೆ ಅನಿಸ್ತಿತ್ತು, ನನ್ಗೆ ಯಾಕೆ ಸ್ಕ್ರಿಪ್ಟ್ಗಳು ಹೇಳಲ್ಲ? ನನಗೆ ಕೇಳ್ತಾ ಇರ್ತಾರೆ ಹುಡುಗರು, ಅಣ್ಣ ನೀವು ಈ ಥರ ಸಿನಿಮಾ ಮಾಡಬೇಕು, ನೀವು ಈ ಥರ ವಿಚಾರದವರು, ನೀವು ಯಾಕೆ ಅಂಬೇಡ್ಕರ್ದು ಒಂದು ಸಿನಿಮಾ ಮಾಡಲ್ಲ, ನೀವು ಯಾಕೆ ಜೈ ಭೀಮ್ ಅನ್ನೋ ಥರದ್ದು ಒಂದು ಸಿನಿಮಾ ಮಾಡಲ್ಲ, ನೀವು ಯಾಕೆ ಹಸುರನ್ ಥರದ್ದು ಒಂದು ಸಿನಿಮಾ ಮಾಡಲ್ಲ ಅಂತ ತುಂಬ ಜನ ಕೇಳಿದ್ದಾರೆ ನನಗೆ. ಆ ಪ್ರಶ್ನೆ ಸಿಕ್ಕಾಪಟ್ಟೆ ಬಂದಿದೆ ನನಗೆ. ಅದನ್ನು ಓಪನ್ ಆಗಿ ಮಾತಾಡ್ತೀನಿ ನಾನು. ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಆ ಥರ ಸಬ್ಜೆಕ್ಟ್ಗಳು ಇದುವರೆಗೂ ಬಂದಿಲ್ಲ. ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಕಾಲದಿಂದ ಕಾಯ್ತಾ ಇದ್ದೀನಿ. ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು, ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಬೇಕು, ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡ್ಬೇಕು ನಾವು. ಒಂದು ಹಸುರನ್ ಲೆವೆಲ್ಗೋ, ಒಂದು ಯಾವುದೋ ಮಾರಿ ಸೆಲ್ವರಾಜನ್ ಸಿನಿಮಾಗಳ ಥರನೋ, ಒಂದು ಪಾರಂಜಿತ್ ಸಿನಿಮಾಗಳ ಥರನೋ ಆ ಲೆವೆಲ್ ಸಬ್ಜೆಕ್ಟ್ಗಳು ಬರಬೇಕು. 100% ನಾನು ರೆಡಿ ಇದೀನಿ ಮಾಡೋದಕ್ಕೆ. ನಾನು ಮಾಡ್ತೀನಿ. ಆ ಹಿಂಜರಿಕೆ ಮುಜುಗರ ನನಗೆ ಯಾವುದೂ ಇಲ್ಲ. ನಾನು ನಿಮ್ಮೊಳಗೆ ಒಬ್ಬ. ಆ ಹಿಂಜರಿಕೆ ಮುಜುಗರ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡ್ರು ನಾನು ಹೇಳ್ತೀನಿ. ಅದನ್ನ ಹೇಳಿದ್ದೀನಿ ತುಂಬಾ ಸಲ. ನನಗೆ ಆ ಭಯನೇ ಇಲ್ಲ. ಎದೆನೇ ಉಬ್ಬಿಸ್ಕೊಂಡು ನಿಂತ್ಕೊಂಡವನಿಗೆ ಏನು ಗುಂಡು ಹೊಡಿತಾರೆ ಅಂತ ಭಯ ಪಡ್ತೀವಾ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಗುಂಡು ಹೊಡಿತಾರೆ ಅಂತ ಭಯ ಪಡ್ತೀವಾ? ಇಷ್ಟೆಲ್ಲ ಧೈರ್ಯ ಬಂದ್ಮೇಲೆ ಎದುರ್ಕೊಂಡು ಓಡಾಡ್ತೀವಾ? ಒಬ್ಬೊಬ್ಬನೇ ಓಡಾಡೋದು ನಾನು. ಆ ಭಯ ಯಾವುದೂ ಇಲ್ಲ. ಯಾಕಂದ್ರೆ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ಅವರು ನನ್ನ ಪ್ರೀತಿಸ್ತಾರೆ. ಹಂಗಿದ್ಮೇಲೆ ಪ್ರೀತಿ ಇರೋ ಕಡೆ ಭಯ ಬರೋ ಮಾತೇ ಇಲ್ಲ. ಇನ್ನು ಎರಡನೇದಾಗಿ ಸಿನಿಮಾ ವಿಷಯಕ್ಕೆ ಬರ್ತೀನಿ, ಮುಗಿಸ್ತೀನಿ ಸ್ಟಾರ್ಟ್ ಆಗಿ. ಸಿನಿಮಾ ಧೀರ ಭಗತ್ ರಾಯ್ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ, ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಸಮುದಾಯದ ಹೋರಾಟವನ್ನ, ಸಮಸ್ಯೆಗಳನ್ನ ಇಟ್ಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ, ವಿಜುವಲ್ ಮುಖಾಂತರ ಕಟ್ಟುತ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ಗೆಲ್ರಿಗೂ ಮೆಚ್ತೀನಿ. ಈ ಧೈರ್ಯ ಅಲ್ಲ, ಮಾಡಬೇಕಾಗಿತ್ತು. ಯಾವತ್ತೂ ಮಾಡಬೇಕಾಗಿತ್ತು. ಸುಮಾರಷ್ಟು ಸಿನಿಮಾಗಳು ಬರಬೇಕಾಗಿತ್ತು, ಬಂದಿಲ್ಲ. ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ. ಅದು ನಾಂದಿ ಆಗಲಿ ಅಂಡ್ ನಾನು ಮಾಡೋ ಥರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಗೌಡ್ರು ಬಹಳ ದೊಡ್ಡ ವಿಷಯ. ನೀವು ಈ ಥರ ಒಂದು ಸಬ್ಜೆಕ್ಟ್ಗೆ ಅರುಣ್ ಅವರನ್ನ ನಂಬಿ ಅಂಡ್ ಇಡೀ ತಂಡ ನಂಬಿ ಇಷ್ಟು ದುಡ್ಡನ್ನ ಸಿಕ್ಕಾಪಟ್ಟೆ ಹಾಕಿದ್ರೆ ಗೊತ್ತಾಗುತ್ತೆ. ತುಂಬ ಖರ್ಚು ಮಾಡಿದ್ದೀರಾ. ಒಳ್ಳೇದಾಗಲಿ. ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಗೆಲ್ಲಿ ಸರ್. ಅಂಡ್ ಅಫ್ಕೋರ್ಸ್ ಹೀರೋ ಹೀರೋಯಿನ್ ಇಬ್ರು ತುಂಬಾ ಆಸೆಗಳಿಂದ ಈ ಸಿನಿಮಾ ನೋಡ್ತಾ ಇದ್ದಾರೆ. ಅವರಿಬ್ಬರಿಗೂ ಒಳ್ಳೇದಾಗ್ಲಿ. ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಾದ್ರು ಸಣ್ಣ, ನಮ್ಮಿಂದ ಏನು ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ, ನಾನು ಆ ಮಟ್ಟಕ್ಕೆ ಬೆಳೀಲಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಗೊತ್ತಾ? ಆ ಮಟ್ಟಕ್ಕೆ ಹೋಗ್ಬೇಕು ನಾನು. ಆ ಮಟ್ಟಕ್ಕೆ ಹೋದಾಗ ನಾನು ಬಂದು ನಿಂತ್ಕೊಂಡಾಗ, ಒಂದು ಕ್ಷಣ ನಿಮ್ಮ ಜೊತೆ ಬಂದು ನಿಂತ್ಕೊಂಡಾಗ ಇನ್ನೂ ಲಕ್ಷಾಂತರ ಜನ ಸಿನಿಮಾ ನೋಡ್ತಾರ ಆಗ್ಬೇಕು. ಅದು ನನ್ನ ಆಶಯ. ನಾನು ಯಾಕೆ ಬೆಳಿಬೇಕು ಅಂತಂದ್ರೆ, ನಾವ್ ಯಾಕೆ ಬೆಳಿಬೇಕು ಅಂದ್ರೆ ನಮ್ಮಿಂದ ಇನ್ನೊಂದು 100 ಜನ ಬೆಳಿಬೇಕು. ಆ ಕಾರಣಕ್ಕೆ ನಾವು ಬೆಳಿಬೇಕು. ಆ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಅಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ,
ನನ್ನ ಸ್ನೇಹಿತ, ನನ್ನ ಬಂಧು, ನನ್ನ ತಮ್ಮ, ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ಹೃದಯ. ಆ್ಯಂಡ್ ಆಫ್ ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳದ್ದು, 10 ವರ್ಷಗಳದ್ದು. ಪೂರ್ಣ ಅಂದರೆ ಯಾವಾಗಲೂ ನನಗೆ ಒಂದು ಎಮೋಷ್ನಲ್ ಪಾಯಿಂಟ್. ಪೂರ್ಣ ನನಗೆ ಏನು ಕರೆದ್ರು ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಹಿಂಗೊಂದಿದೆ ಅಂತಂದರೆ ನಾನು ಯಾವತ್ತೂ ಅದನ್ನ ಡಿಸ್ಕಷನ್ನೇ ಮಾಡಿಲ್ಲ. ಏನು ಕೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ. ಎಲ್ಲಿಗೆ ಪೂರ್ಣ? ಆಯ್ತು ಪೂರ್ಣ ಬರ್ತೀನಿ. ಓಕೆ, ಏನು ಮಾಡ್ಬೇಕು ಪೂರ್ಣ? ಇದೊಂದು ಅಡುಗೆ ಬಿಡುಗಡೆ ಮಾಡ್ತೀನಿ ಪೂರ್ಣ. ಇನ್ನೇನು ಮಾಡ್ಬೇಕು ಪೂರ್ಣ? ಆಯಿತು ಪೂರ್ಣ ಮಾಡ್ತೀನಿ. ಅಷ್ಟು ಸಲಿಗೆ, ಅಷ್ಟು ನಮ್ಮ ಮನೆಯವರು, ಪೂರ್ಣ ಆಗಲಿ, ಕಾವ್ಯ ಆಗಲಿ, ಆ್ಯಂಡ್ ಮಕ್ಕಳಾಗಲಿ, ಎಲ್ಲರೂ ನನ್ನ ಫ್ಯಾಮಿಲಿ ಅವರು. ಆ್ಯಂಡ್ ಆಫ್ ಕೋರ್ಸ್ ತುಂಬ ಒಳ್ಳೆ ಫ್ಯಾಮಿಲಿ, ತುಂಬ ಒಳ್ಳೆ ಜನ. ಪೂರ್ಣನ ಇದೆಲ್ಲವನ್ನು ಮಿಗಿಲಾಗಿ ಪೂರ್ಣ ಹಠವಾದಿ ಆ್ಯಂಡ್ ಹಸುವಿರೋನು. ಆ್ಯಂಡ್ ಪೂರ್ಣ ಬರೀ ಸಿನಿಮಾ ಅಂತ ಬರೀ ಮ್ಯೂಸಿಕ್ ಮಾಡಲ್ಲ, ಸ್ಕ್ರಿಪ್ಟ್ ಒಳಗಡೆ ತೋರ್ಕೊಳ್ಳೋದಾಗಲಿ, ನಮ್ಮೊಳಗಡೆ ತೋರ್ಕೊಳ್ಳೋದಾಗಲಿ, ಒಂದು ಡಿಸ್ಕಷನ್ ಆಗಲಿ, ಒಂದು ಎಥಿಕ್ಸ್ ಬಂದಾಗಲಿ, ಸ್ನೇಹಿತರನ್ನ ಬಿಟ್ಕೊಡ್ದಂಗೆ, ಯಾವ ಸ್ನೇಹಿತರನ್ನು ಬಿಟ್ಕೊಡ್ದಂಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗ್ಲಿ, ಬಂದು ಅಪ್ಕೊಳ್ಳೋದಾಗ್ಲಿ, ಅದೆಲ್ಲವೂ ಪೂರ್ಣನ ಕ್ಯಾರೆಕ್ಟರ್. ಪೂರ್ಣ ಅದು ನಿಮ್ಮನ್ನ ಒಂದು ತೂಕ ನಮ್ಮ ಕಣ್ಣಲ್ಲಿ ಯಾವಾಗಲೂ ಕರ್ಕೊಂಡು ನಿಲ್ಲಿಸಿದೆ. ನಾವು ಯಾವತ್ತೂ ನಿಮ್ಮನ್ನ ಕೆಳಗಡೆ ನೋಡೋಕೆ ಸಾಧ್ಯನೇ ಇಲ್ಲ. ಬೆಸ್ಟ್ ಆಫ್ ಲಕ್. ತುಂಬ ಚೆನ್ನಾಗಿ ಮಾಡಿದ್ದೀರ ಹಾಡು, ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದೀರ ಇಬ್ಬರು, ನವೀನ ನೀವಿಬ್ರು. ಆ್ಯಂಡ್ ಆ ನವೀನನು ತುಂಬ ಚೆನ್ನಾಗಿ ಆಡಿದ್ದಾನೆ. ಇದಿಷ್ಟು ಒಂಥರ ಸಂಪೂರ್ಣವಾದ ವೇದಿಕೆ ಇದು. ಭಾಳ ಖುಷಿ ಆಯ್ತು ನನಗೆ ಬಂದಿದ್ದಕ್ಕೆ. ಆ್ಯಂಡ್ ಅಫ್ ಕೋರ್ಸ್ ಅಷ್ಟು ಮಾತಿತ್ತು ನಮ್ಗೆ ಆಡೋದಕ್ಕೆ. ಹಾಗಾಗಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಧೀರ ಭಗತ್ ರಾಯ್ ಗೆದ್ದು ಬರಲಿ. ಅಂಬೇಡ್ಕರ್ ಅವರ ಕಿಡಿಯಾಗಿ ಆ್ಯಂಡ್ ಕೂಡಿಯಾಗಿ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.